ಮಗುವಿನ ಮನಸ್ಸನ್ನು ರಿಪೇರಿ ಮಾಡ್ತಕ್ಕಂಥದ್ದು ತಾಯಿಗೆ ಗೊತ್ತಿರಬೇಕು. ಯಾವ ರೀತಿ ಅಂತ ಆಮೇಲೆ ಹೇಳ್ತೀನಿ. ನಂಬರ್ 1. ನಂಬರ್ 2, ದೇಹ ಶುದ್ಧಿ ಮಾಡಬೇಕು. ಹೆಣ್ಣು ತಾಯಿ ಆದವರು ಮಕ್ಕಳು ಪಡ್ಕೊಂಡ್ರೆ ಸಾಲದು. ಮಕ್ಕಳನ್ನು ಪಡ್ಕೊಂಡ ಮೇಲೆ ಏನು ಅಂತ ಸ್ವಲ್ಪ ತಿಳ್ಕೋಬೇಕು. ಇದರಲ್ಲಿ ನಮ್ಮ ಅಪರಾಧ ಆದರೂ ಏನಾಗಿದೆ ಅಂತ ಒಂದು ಸಣ್ಣ ಝಲಕ್, ಒಂದು ಚಿತ್ರಣವನ್ನು ಒಂದು ಸ್ವಲ್ಪ ಹಿಂಗೆ ಹೋಗಂಗೆ ನೋಡ್ಕೊಂಡು ಬಂದ್ಬಿಡೋಣ. ನಿಮ್ಗೆ ಎಷ್ಟು ಅರ್ಥ ಆಗುತ್ತೆ ಅಂತ ಸ್ವಲ್ಪ ನೋಡಿ. ಆ ಝಲಕ್ಕು ಮಗು ಅಂತಕ್ಕಂಥದ್ದು ಸ್ವಲ್ಪ ಇಲ್ಲಿ ದೃಷ್ಟಿ ಇಟ್ಟು ನೋಡಬೇಕು. ಏನೆಲ್ಲ ರಹಸ್ಯ ಅಡಗಿದೆ ಇದರಲ್ಲಿ ಅಂತಕ್ಕಂಥದ್ದು. ಒಂದು ಮಗು ಪಾಪ ತಲೆ ಕೈ ಕೊಟ್ಕೊಂಡು ಗರ್ಭಾವ್ಯವಸ್ಥೆಯಲ್ಲಿ ಒಳಗಡೆ ಯೋಚನೆ ಮಾಡ್ತಾ ಇದೆ. ಇನ್ನೊಂದು ಭಕ್ತಿಪೂರ್ವಕವಾಗಿ ನೇರವಾಗಿ ಕೂತ್ಕೊಂಡು ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾ ಇದೆ. ಈ ಎರಡು ಗರ್ಭದಲ್ಲಿ ಇರ್ತಕ್ಕಂಥ ಮಗು ತಲೆ ಮೇಲೆ ಕೈ ಕೊಟ್ಟಿದೆ. ಏನಕ್ಕಾರು ಇದೇನೋ ಈ ಕರ್ಮದ ನರಕದಲ್ಲಿ ಅಂತ ಅಲ್ವೇನಮ್ಮ. ಕತ್ತಲೆ ಕೋಣೆಯಲ್ಲಿ ಏನಕ್ಕಪ್ಪ ಭಗವಂತ ನನಗೆ ಇಟ್ಟಿದ್ಯಾ ಅಂತ ತಲೆ ಕೈ ಕೊಟ್ಕೊಂಡು ಯೋಚನೆ ಮಾಡ್ತಾ ಇದೆ. ಗರ್ಭಾವ್ಯವಸ್ಥೆ ಲಕ್ಷಣ. ಗರ್ಭದಿಂದ ಹೊರಕ್ಕೆ ಬಂದ ಮೇಲೆ ಆ ಮಗುನ ಹೇಗೆ ನಾವು ಸರಿಯಾಗಿ ಸರಿಪಡಿಸಬೇಕು ಅನ್ನೋದಕ್ಕೆ ಒಳ್ಳೆ ಫಸ್ಟ್ ಕ್ಲಾಸ್ ವಿಭೂತಿ ಹಾಕಿ ಇನ್ನು ಸ್ವಲ್ಪ ಮುಂದೆ ಝೂಮ್ ಮಾಡಿ ತೋರಿಸಿ ಇನ್ನೂ ಅನುಕೂಲ. ಆ ಮಗುವಿಗೆ ವಿಭೂತಿ ಆಗ್ತಿರ್ತಕ್ಕಂತಹ ಒಂದು ಸತ್ಯಾಂಶ ಹಣೆಗೆ ಏನಕ್ಕೆ ಹಾಕ್ಕೋಬೇಕು, ಮಕ್ಕಳಿಗೆ ಅಭ್ಯಾಸ ಏನಕ್ಕೆ ಮಾಡಬೇಕು ಅಂದರೆ ಮಗು ಶಾಂತತ್ವಕ್ಕೆ ಬರಬೇಕು. ಮಗು ಶಾಂತತ್ವಕ್ಕೆ ಬರಬೇಕು ಅಂದರೆ ನೀವು ದೇವಸ್ಥಾನಕ್ಕೆ ಗುಡಿ ಕರ್ಕೊಂಡು ಹೋಗೋದಲ್ಲ. ಹಣೆಯಲ್ಲಿ ಇರ್ತಕ್ಕಂಥ ಯಾವುದೇ ನಿಮ್ಮ ಅನುಕೂಲ, ವಿಭೂತಿ, ಗಂಧ, ನಾಮ ಯಾವುದಾಗ್ಬೋದು, ಅದನ್ನು ಪ್ರತಿದಿನ ಯಾವ ತಾಯಿ ಆ ತಿಲಕಧಾರಣೆ ಮಾಡ್ತಕ್ಕಂಥ ಅಭ್ಯಾಸವನ್ನು ಮಾಡಿದ್ರೆ ಆ ಮಗು ಶಾಂತತ್ವಕ್ಕೆ ಬರುತ್ತೆ, ಮನಃಶುದ್ಧಿ ಆಗತ್ತೆ. ಹಣೆಗೆ ಹಚ್ಚುವುದರ ಮೂಲಕ ಇವತ್ತು ಕಾನ್ವೆಂಟಲ್ಲಿ ನಿಷೇಧ, ಹಚ್ಕೋಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ. ಅಂಥ ಕಾನ್ವೆಂಟಿಗೆ ತಗೊಂಡಾಗ ನಾವು ಹಾಕ್ಬಿಟ್ಟಿದ್ದೀವಿ. ಅದು ಸೇರಿಸಿರೋದಲ್ಲ ಕಣಮ್ಮ, ಮಗು ತಗೊಂಡಾಗ ಹಾಕ್ಬಿಟ್ಟಿರೋದು ಏನೋ ಒಂದು ಆಗ ಕಡೆ ಅಂತ.